ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯದಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನ, ಪ್ರಾಂಶುಪಾಲರನ್ನ, ಡಿಡಿಪಿಐ ಬಿಒಗಳಿಗೆ ಇದೀಗ ಶಿಕ್ಷಣ ಇಲಾಖೆ ದೊಡ್ಡ ಬಂಪರ್ ಆಫರ್ ಅನ್ನ ಕೊಟ್ಟಿರುವಂತದ್ದು. ಶಿಕ್ಷಕರಿಗೆ ಫಾರಿನ್ ಟ್ರಿಪ್ ಅನ್ನ ಅರೇಂಜ್ ಮಾಡ್ತೀವಿ ಅನ್ನುವಂತ ಒಂದು ತೀರ್ಮಾನವನ್ನ ಶಿಕ್ಷಣ ಇಲಾಖೆ ಮಾಡಿರುವಂತದ್ದು. ಹಾಗಿದ್ರೆ ಯಾಕೆ ಈ ನಿರ್ಧಾರವನ್ನ ಶಿಕ್ಷಣ ಇಲಾಖೆ ಮಾಡಿದೆ? ಇದರ ಹಿಂದಿನ ಉದ್ದೇಶ ಏನು? ಯಾವ ದೇಶಕ್ಕೆ ಫಾರಿನ್ ಟ್ರಿಪ್ ಆಗಿ ಶಿಕ್ಷಕರನ್ನ, ಪ್ರಾಂಶುಪಾಲರನ್ನ, ಡಿಡಿಪಿಐಗಳನ್ನ, ಬಿಒಗಳನ್ನ ಕಳಿಸ್ತಾರೆ ಶಿಕ್ಷಣ ಇಲಾಖೆಯವರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರೈವೇಟ್ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿಯಿಂದಾಗಿ ಸರ್ಕಾರಿ ಶಾಲೆಗಳು ಅಲ್ಲಲ್ಲಿ ಮುಚ್ಚು ಹೋಗ್ತಾ ಇದೆ ಅನ್ನುವಂತ ಸುದ್ದಿಗಳನ್ನ ಪ್ರತಿದಿನ ನಾವು ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ. ಇದಕ್ಕೆ ಮೂಲ ಕಾರಣ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಮತ್ತೆ ಶಿಕ್ಷಣದ ಶೈಕ್ಷಣಿಕ ಗುಣಮಟ್ಟ ಕುಸಿತಾ ಇರುವಂತದ್ದು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಿದೆ. 1-2 ವರ್ಷ ಸರ್ಕಾರಿ ಶಾಲೆಯಲ್ಲಿ ನಾವು ಮಕ್ಕಳನ್ನ ಓದಿಸಿದ್ರೆ 3ನೇ ವರ್ಷಕ್ಕೆ ನಾವು ಖಾಸಗಿ ಶಾಲೆಗಳಿಗೆ ಸೇರಿಸಬೇಕಾಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಬರ್ತಾ ಇದೆ. ಸೊ ಹೀಗಾಗಿ ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಯಲ್ಲಿ ಆಗ್ತಾ ಇರುವಂತ ಅಡ್ಮಿಷನ್ಗಳು ತೀರಾ ಕಳಪೆ ಮಟ್ಟಕ್ಕೆ ಹೋಗ್ತಾ ಇರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಕಮ್ಮಿ ಒಂದೇ ಪರಿಸ್ಥಿತಿ. ಸರ್ಕಾರಿ ಶಾಲೆಗಳು ಅಂತಂದ್ರೆ ಏನೋ ಒಂದು ಅಸಡ್ಡೆ ಮನೋಭಾವ ಪೋಷಕರಲ್ಲಿ ಈಗಾಗ್ಲೇ ಮೂಡಿದೆ. ಇದರ ಒಂದು ಲಾಭ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಡಿತಾ ಇರುವಂತದ್ದು. ಇದಕ್ಕೆ ಸರ್ಕಾರವು ಕೂಡ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮೂಗುದಾರ ಹಾಕ್ಬೇಕಾಗಿರುವಂತದ್ದು ಸರ್ಕಾರದ ಕೆಲಸ. ಸರ್ಕಾರ ಯಾವುದೇ ಸರ್ಕಾರ ಬಂದ್ರು, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ ಅಥವಾ JDS ಸಮ್ಮಿಶ್ರ ಸರ್ಕಾರ ಇರಲಿ, ಯಾವುದೇ ಸರ್ಕಾರಗಳು ಬಂದ್ರು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಮಾಡಿಲ್ಲ. ಇದರ ಇಂಪ್ಯಾಕ್ಟ್ ಏನು, ಇದರ ಪರಿಣಾಮ ಏನು ಅಂತಂದ್ರೆ ಅಂಗನವಾಡಿಗಳಿಗೆ 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿಸ್ಕೊಳ್ಳುವಂತ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇರುವಂತದ್ದು. 1 ಮಗು 2 ಮಕ್ಕಳು ಆದ್ರೇನೆ ಈಗ ದೊಡ್ಡ ಹೊರೆ ಅನ್ನುವಂತ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿರುವಂತದ್ದು. ಶಿಕ್ಷಣ ಅಂದ್ರೆ ಸರ್ಕಾರದ ಕಡೆಯಿಂದ, ಶಿಕ್ಷಣ ಇಲಾಖೆಯ ಕಡೆಯಿಂದ ಮುಖ್ಯ ಶಿಕ್ಷಕರು, ಪ್ರಾಂಶುಪಾಲರು, ಡಿಡಿಪಿಐಗಳು, ಬಿಒಗಳು ಇವರೆಲ್ಲರನ್ನು ಕೂಡ ನಾವು ಫಾರಿನ್ ಟ್ರಿಪ್ ಕಳಿಸ್ತೀವಿ. ಆದ್ರೆ ಒಂದೇ ಒಂದು ಕ್ರೈಟೀರಿಯಾ ಏನು ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಅದು KPS ಇರ್ಬೋದು, ಇತರೆ ಸರ್ಕಾರಿ ಶಾಲೆಗಳಿರ್ಬೋದು, ಇದರಲ್ಲಿ ರಾಜ್ಯ ಶಿಕ್ಷಣ ಇಲಾಖೆಯವರು ಕೊಡುವಂತ ಟಾರ್ಗೆಟ್ ಏನಿದ್ರೆ ಅಡ್ಮಿಷನ್ ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು. ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ 15% ಹೆಚ್ಚು ಈ ಬಾರಿ ಯಾವ ಶಿಕ್ಷಕರು, ಯಾವ ಪ್ರಾಂಶುಪಾಲರು, ಯಾವ ಡಿಡಿಪಿಐಗಳು, ಯಾವ ಬಿಒಗಳು ಹೆಚ್ಚಿನ ಅಡ್ಮಿಷನ್ ಅನ್ನ ಮಾಡಿಸ್ತಾರೋ ಅಂತವರಿಗೆ ಫಾರಿನ್ ಟ್ರಿಪ್ ಅಂತ ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ಮಾಡಿರುವಂತದ್ದು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ KPSE ಸ್ಕೂಲ್ಗಳಲ್ಲಿ 25% ನಷ್ಟು ಅಡ್ಮಿಷನ್ ಅನ್ನ ಯಾವ ಶಿಕ್ಷಕ ಅಥವಾ ಶಿಕ್ಷಕಿ ಹೆಚ್ಚುವರಿಯಾಗಿ ದಾಖಲೆ ಮಾಡ್ತಾರೋ ಅಂತವರಿಗೆ ಫಾರಿನ್ ಟ್ರಿಪ್ ಅಂತ ಹೇಳಿರುವಂತ. ಆದ್ರೆ ಯಾವ ದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಶಿಕ್ಷಣ ಇಲಾಖೆ ಯಾವುದೇ ರೀತಿಯಾಗಿರುವಂತ ಮಾಹಿತಿಯನ್ನ ಕೊಟ್ಟಿಲ್ಲ. ಆಸ್ ಆಫ್ ನೌ ಈ ಸದ್ಯದವರೆಗೂ ಕೂಡ ಫಾರಿನ್ ಟ್ರಿಪ್ ಅನ್ನ ನಾವು ಆಫರ್ ಮಾಡ್ತೀವಿ, ಆದ್ರೆ 15ರಿಂದ 25% ನಷ್ಟು ನಮಗೆ ಅಡ್ಮಿಷನ್ ನಲ್ಲಿ, ಎನ್ರೋಲ್ಮೆಂಟ್ ನಲ್ಲಿ ಜಾಸ್ತಿ ಸ್ಪೈಕ್ ಆಗಬೇಕು, ದಾಖಲೆ ಆಗಬೇಕು ಅನ್ನುವಂಥದ್ದು ಇರುವಂತ ಏಕೈಕ ಕ್ಯಾಟಗರಿ. ಪ್ರತಿ ವರ್ಷವೂ ಕೂಡ ಈ ದಾಖಲೆಯನ್ನ ಮಾಡುವಂತಹ 5 ಮುಖ್ಯ ಶಿಕ್ಷಕಿ ಅಥವಾ ಶಿಕ್ಷಕ, ಪ್ರಾಂಶುಪಾಲರು, ಡಿಡಿಪಿಐಗಳು, ಬಿಒಗಳು 5 ಮಂದಿಯನ್ನ ಆಯ್ಕೆ ಮಾಡಿ ಕಳಿಸ್ತಾ ಇರುವಂತದ್ದು. ಆದ್ರೆ ಈ ಆಯ್ಕೆಯ ಕ್ರೈಟೀರಿಯಾ ಏನು ಅನ್ನೋದು ಇನ್ನೂ ಕೂಡ ಸರ್ಕಾರ ಸ್ಪಷ್ಟಪಡಿಸಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಒಂದೊಮ್ಮೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ 100 ಮಂದಿ ಶಿಕ್ಷಕಿಯರಲ್ಲಿ 25 ಮಂದಿ ಈ ಒಂದು ಗುರಿಯನ್ನ ತಲುಪಿದ್ರೆ, ಈ ಒಂದು ಟಾರ್ಗೆಟ್ ಅನ್ನ ರೀಚ್ ಆದ್ರೆ 25 ಮಂದಿಯನ್ನು ಕೂಡ ಕಳಿಸ್ತಾರ ಅಂತ ಕೇಳಿದ್ರೆ 25 ಮಂದಿಯನ್ನು ಕೂಡ ಕಳಿಸಲ್ಲ. ಈ ಪೈಕಿ ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ಆಯ್ಕೆ ಮಾಡುವಂತಹ 5 ಮಂದಿಗೆ ಮಾತ್ರ ಅವಕಾಶ. ಇದರಲ್ಲಿ ಮುಖ್ಯ ಶಿಕ್ಷಕಿ ಇರ್ತಾರೆ, ಪ್ರಾಂಶುಪಾಲರು ಇರ್ತಾರೆ, ಡಿಡಿಪಿಐಗಳು ಇರ್ತಾರೆ, ಬಿಒಗಳು ಇರ್ತಾರೆ. ಇವರೆಲ್ಲರೂ ಸೇರಿ 5 ಮಂದಿಗೆ ಮಾತ್ರ ಪ್ರತಿ ವರ್ಷ ಪ್ರತಿ ಜಿಲ್ಲೆಯಿಂದ ಅಂತ ಇದುವರೆಗೂ ಶಿಕ್ಷಣ ಇಲಾಖೆ ಆಯುಕ್ತರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುವಂತಹ ಸ್ವರೂಪ, ಇದು ನಿಜಕ್ಕೂ ಕಾರ್ಯರೂಪಕ್ಕೆ ಬರುತ್ತಾ ಅಥವಾ ಸರ್ಕಾರ ಅಡ್ಮಿಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸ್ಟ್ರಾಟಜಿ ಮಾಡಿದ್ಯಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಆದ್ರೆ
ಒಂದಂತೂ ಸ್ಪಷ್ಟ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಗಳನ್ನ ಹೆಚ್ಚಿಸೋದಕ್ಕೆ ವಿವಿಧ ರೀತಿಯಾಗಿರುವಂತಹ ಸರ್ಕಸ್ಗಳನ್ನ ಮಾಡ್ತಾ ಇರುವಂತದ್ದು. ಅವರಿಗೆ ಶೂ ಕೊಟ್ಟು ನೋಡಿದ್ರು, ಬಟ್ಟೆ ಕೊಟ್ಟು ನೋಡಿದ್ರು, ಪುಸ್ತಕ ಕೊಟ್ಟು ನೋಡಿದ್ರು, ಬ್ಯಾಗ್ ಕೊಟ್ಟು ನೋಡಿದ್ರು, ಯಡಿಯೂರಪ್ಪನವರ ಕಾಲದಲ್ಲಿ ಸೈಕಲ್ ಕೊಟ್ಟು ನೋಡಿದ್ರು, ಯಾವುದೂ ಕೂಡ ಫಲಶ್ರುತಿ ಕಾಣ್ತಾ ಇಲ್ಲ. ಇದೀಗ ಶಿಕ್ಷಕರನ್ನ ಗಮನಕ್ಕಿಟ್ಕೊಂಡು ಅವರಿಗೆ ಫಾರಿನ್ ಟ್ರಿಪ್ ಅನ್ನ ಕಳಿಸಿ ಆದ್ರೂ ಒಂದು ಆಫರ್ ಅನ್ನ ಕೊಟ್ಟು ನೋಡೋಣ, ಈ ಸಂದರ್ಭದಲ್ಲಾದ್ರೂ ಜಾಸ್ತಿ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.